ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಏನು ಮನೆ ತನಕ ಬಂದ್ಬಿಟ್ರಿ ಸರ್? ಆ ಗಾರ್ಮೆಂಟ್ಸ್ ಆರ್ಡರ್ ವಿಚಾರವಾಗಿ ವಿಜಯ್ ಹತ್ರ ಮಾತಾಡ್ಬೇಕಿತ್ತು. ಈಗ ನಾನೇ ಇನ್ಚಾರ್ಜು, ನನ್ನ ಹತ್ರನೇ ಮಾತಾಡ್ಬೋದಲ್ಲ? ಆಲ್ರೆಡಿ ಅವ್ರ ಹತ್ರ ಮಾತಾಡಿದೀನಿ, ಬೇಕು ಅಂದ್ರೆ ನಿಮ್ಗೂ ಹೇಳ್ತೀನಿ. ಈಗ ಏನು ವಿಜಯ್ ಹತ್ರ ನೀವು ಮಾತಾಡ್ಬೇಕು ಅಷ್ಟೇ ತಾನೆ? ಹೌದು ಸರ್. ಬನ್ನಿ. ಒಂದ್ ವಿಷಯ, ನಾನ್ ನಿಮ್ಮ ಹತ್ರ ಇಲ್ಲಿ ಮಾತಾಡಿದಿನ ಅವನ ಹತ್ರ ಹೇಳ್ಬೇಡಿ, ಅರ್ಥ ಆಯ್ತಾ? ಸರಿ ಸರ್, ಆಯ್ತು. ಬನ್ನಿ ಬನ್ನಿ. ವಿಜಯ್. ಓ ಸರ್, ಬನ್ನಿ ಸರ್. ಆರಾಮ್ ಸರ್, ಬನ್ನಿ ಕೂತ್ಕೊಳ್ಳಿ. ವಿಜಯ್ ಸಾರ್ ನನ್ನ ಹತ್ರನೇ ಮಾತಾಡ್ತೀನಿ ಅಂದ್ರು. ಅದೆಲ್ಲ ಸರಿ ಇಲ್ಲ, ವಿಜಿನೇ ಬಾಸು, ವಿಜಯ್ ಹತ್ರನೇ ಮಾತಾಡ್ಬೇಕು ಅಂತ ಕರ್ಕೊಂಬಂದೆ. ದೀಪು, ಒಂದ್ ಲೋಟ ಕಾಫಿ. ಹಾ ರೀ. ಹೇಳಿ ಸರ್, ಏನ್ ವಿಷಯ? ಏನ್ ಸರ್ ಮನೇಲೆ ಕುತ್ಕೊಂಡು ಗಾರ್ಮೆಂಟ್ ಕೆಲಸ ನಡೆಸೋ ತರ ಕಾಣಿಸ್ತಾ ಇದೆ? ಇಲ್ಲ ಸರ್, ಒಂದು ಇಂಪಾರ್ಟೆಂಟ್ ಲೆಕ್ಕಾಚಾರ ಮುಗಿಸೋದಿತ್ತು, ಅದೇ ಕೆಲಸ ಮಾಡ್ತಿದ್ದೆ ಅಷ್ಟೇ. ಹೇಳಿ ಸರ್, ಏನ್ ವಿಷಯ? ಒಂದು ಅರ್ಜೆಂಟ್ ಕೆಲಸ ಸರ್. 5,000 ಕಾಟನ್ ಶರ್ಟ್ಸ್ ನ ಹೊಲ್ಕೊಡ್ಬೇಕು. ಏನೂ ಮಿಸ್ಟೇಕ್ ಇಲ್ದಂಗೆ ಒಂದು 10 ದಿನದಲ್ಲಿ ಹೊಲ್ಕೊಡ್ಬೇಕು ಸರ್. 10 ದಿನದಲ್ಲ? ಹೌದು ಸರ್, 10 ದಿನದಲ್ಲಿ ಮುಗಿಸ್ಕೊಡ್ಲೇಬೇಕು ಸರ್. ಸರ್, ಈಗ ನಮ್ ಗಾರ್ಮೆಂಟ್ಸ್ ಇರೋ ಪರಿಸ್ಥಿತಿಲಿ ತುಂಬಾನೇ ಕಷ್ಟ ಸರ್. ಇಲ್ಲ ಸರ್, ಹೇಗಾದ್ರೂ ಮುಗಿಸ್ಕೊಟ್ಬಿಡಿ. ಸರ್, ನೀವು ನಂಗೆ ರೆಗ್ಯುಲರ್ ಆಗಿ ಆರ್ಡರ್ ಕೊಡ್ತಾನೆ ಇರ್ತೀರಾ. ನಿಮ್ಗೆ ಗೊತ್ತಲ್ವಾ ಎಷ್ಟು ಟೈಟ್ ಆಗಿ ಕೆಲಸ ನಡೀತಾ ಇದೆ ನಮ್ ಗಾರ್ಮೆಂಟ್ಸ್ ಅಲ್ಲಿ ಅಂತ. ಗೊತ್ತು ಸರ್, ಹಂಗಂತ ನಿಮ್ ಕೆಲಸನ ಬೇರೆಯವ್ರು ಕೊಡಕ್ಕಾಗತ್ತೆ ಸರ್? ಓಟಿನಾದ್ರೂ ಮಾಡಿಸಿ ಹೇಗಾದ್ರೂ ಮುಗಿಸ್ಕೊಟ್ಬಿಡಿ ಸರ್. ಸರ್, ಈಗಾಗ್ಲೇ 2 ವಾರದಿಂದ ಓಟಿನೇ ನಡೀತಾ ಇದೆ. ಸ್ಕೂಲ್ ಸೀಸನ್ ಬೇರೆ ಅಲ್ವಾ, ಆರ್ಡರ್ಗಳು ಜಾಸ್ತಿ ಇದೆ. ಈಗ ನಿಮ್ಮ ಆರ್ಡರ್ ಒಪ್ಕೊಂಡೆ ಅಂತ ಇಟ್ಕೊಳ್ಳಿ, ಕ್ವಾಲಿಟಿ ಮೇಂಟೈನ್ ಮಾಡಕ್ಕಾಗಲ್ಲ ಸರ್, ಹೆಸರಾಳಾಗ್ಬಿಡುತ್ತೆ. ಹಾಗಾದ್ರೆ ಇವಾಗ ಏನ್ ಸರ್ ಮಾಡೋದು? 1 ವಾರದಲ್ಲಿ ನಾನು ಆರ್ಡರ್ ಕಳಿಸ್ಬೇಕಲ್ವಾ? ಸರ್, ನಂಗೊಂದು ಐಡಿಯಾ ಬಂದಿದೆ. ಹೇಳಿ ಸರ್. ರೀ, ತಗೊಳ್ಳಿ. ದೊಡ್ಡ ಥ್ಯಾಂಕ್ ಯು ಸರ್. ಸರ್, ನನ್ನ ಜೊತೆ ನಮ್ಮ ಗಾರ್ಮೆಂಟ್ಸ್ ಅಲ್ಲಿ ನಮ್ಮ ಶೆಡ್ಯೂಲ್ ಕೆಲಸ ಮಾಡ್ತಿದ್ರು, ನೋಡಿದಿರಲ್ವಾ? ಹೌದು ಸರ್, ನೋಡಿದೀನಿ. ಅವ್ರೀಗ ಸಪರೇಟ್ ಆಗಿ ಅವ್ರದೇ ಒಂದು ಗಾರ್ಮೆಂಟ್ ಶುರು ಮಾಡಿದ್ದಾರೆ. ನೀವ್ ಯಾಕೆ ನಿಮ್ಮ ಆರ್ಡರ್ನ ಡೈರೆಕ್ಟ್ ಆಗಿ ಅವ್ರಿಗೆ ಕೊಡಬಾರ್ದು? ಅಲ್ಲ ಸರ್, ಹೊಸಬ್ರ ಹತ್ರ ಹೇಗೆ? ಸರ್, ಅದು ಬೇರೆ ಗಾರ್ಮೆಂಟ್ಸ್ ಅಲ್ಲ, ನಮ್ ಗಾರ್ಮೆಂಟ್ಸ್ ಏನೆ. ಅನುಕೂಲಕ್ಕೋಸ್ಕರ ಅವರು ಸಪರೇಟ್ ಒಂದು ಯೂನಿಟ್ ಮಾಡ್ಕೊಂಡಿದ್ದಾರೆ ಅಷ್ಟೇನೆ. ಹಾಗಾದ್ರೆ ಒಂದು ಕೆಲಸ ಮಾಡ್ಬಿಡಿ, ನಾನು ನಿಮ್ಗೆ ನೇರವಾಗಿ ಆರ್ಡರ್ ಕೊಟ್ಬಿಡ್ತೀನಿ. ನೀವೇ ನೇರವಾಗಿ ಅವ್ರಿಗೆ ಒಪ್ಪಿಸ್ಬಿಡಿ. ನಿಮ್ ಜವಾಬ್ದಾರಿ ಎಲ್ಲ ಮುಗಿಸ್ಕೊಟ್ಬಿಡಿ ನಮ್ಗೆ. ಸರ್, ಅದ್ರ ಅವಶ್ಯಕತೆನೇ ಇಲ್ಲ ಸರ್, ಅದು ನಮ್ ಗಾರ್ಮೆಂಟ್ಸ್ ಏನೆ. ಈಗ ನಮ್ ಗಾರ್ಮೆಂಟ್ಸ್ ಅಲ್ಲಿ ಒಳ್ಳೆ ಕ್ವಾಲಿಟಿಲಿ ಟೈಮ್ ಸರಿಯಾಗಿ ಆರ್ಡರ್ ಮಾಡ್ಕೊಡ್ತಿದ್ವು, ಹಾಗೆ ಅಲ್ಲೂ ಮಾಡ್ಕೊಡ್ತಾರೆ. ಅದಕ್ಕೆ ನಾನ್ ಜವಾಬ್ದಾರಿ. ಸರಿ ಸರ್, ನಿಮ್ಮ ಮಾತು ನಂಬಿ ನಾನು ನೇರವಾಗಿ ಅಲ್ಲಿಗೆ ಹೋಗ್ತೀನಿ. ಧಾರಾಳವಾಗಿ ಹೋಗ್ಬೋದು ಸರ್, ನಿಮ್ಗೇನು ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸೊ ಮಚ್. ಓಕೆ, ಒಂದು ನಿಮಿಷ ಇರಿ. ಸರ್, ಇದೇ ಅವ್ರದ್ದು ವಿಸಿಟಿಂಗ್ ಕಾರ್ಡ್. ಓಕೆ ಸರ್, ಥ್ಯಾಂಕ್ ಯು. ನಾನು ಅಲ್ಲಿಗೆ ಹೋಗ್ತೀನಿ. ಸರಿ ಸರ್, ಥ್ಯಾಂಕ್ ಯು. ಓಕೆ ಸರ್. ನೋಡ್ದೇನೋನಂತೂ ಕತ್ತೆ ದಂತಕತೆ ಆಗ್ಬಿಟ್ಟಿದೆ. ಏನೋ ದಿನಕರ, ಬರ್ತಾ ಬರ್ತಾ ಈ ತರ ದೊಡ್ಡೆಲ್ಲ ಹೊಡಿತಾ ಇದೆಯಾ ನೀನು? ಇದ್ರ ಒಳ ಅರ್ಥ ಏನೋ? ಅಂದ್ರೆ ಕತ್ತೆ ದಂತಕತೆ ಆದ್ರೆ ಕುದುರೆ ಕತ್ತೆ ಆಗಿತ್ತಂತೆ. ಗೌರ್ಮೆಂಟ್ಸ್ ಓನರ್ ವಿಜಿ ಈಗ ಏಜೆಂಟ್ ವಿಜಿ ಆಗ್ಬಿಟ್ಟಿದೆ ನೋಡು. ಕರೆಕ್ಟ್ ಆಗಿ ಹೇಳ್ದೆ ಕಣ. ನಾ ವಿಜಯ್, ಈ ಒಂದ್ ಕೆಲ್ಸ ನಿನ್ನಿಂದ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಕಣ. ಏಜೆಂಟ್ಗಾದ್ರೂ ಕಮಿಷನ್ ಸಿಗತ್ತೆ, ನೀನೇನ್ ಧರ್ಮದ ಏಜೆಂಟೇನೋ? ನೋಡ, ನನಗ್ ಬೆಲೆ ಕೊಟ್ಟು ಬಯದೇ ನಿಲ್ಲಿಸ್ಬಿಟ್ಟಿದ್ದಾನೆ. ನನಗಂತೂ ತುಂಬಾ ಅವಮಾನ ಆಗ್ತಾ ಇದೆ. ಏಯ್, ಬೈಯೋದೇನೋ, ಕೊಲ್ಲೋ ತರ ಲುಕ್ ಕೊಡ್ತಾ ಇದ್ದಾನೆ. ಅಷ್ಟೇ ಸಾಕು, ನಡಿ. ಏನ್ರಿ, ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ನೀವ್ ಮುಳ್ಳಿ ಮಾವಂಗ್ ಆರ್ಡರ್ ಏನೋ ಕೊಡ್ಸಿದ್ರಿ ಸರಿ, ಆದ್ರೆ ಅವ್ರು ನಿಮಗ್ ಜವಾಬ್ದಾರಿ ತಗೊಳಕ್ ಹೇಳಿದ್ರು ತಾನೆ. ಮುಳ್ಳಿ ಮಾವನ್ ಕಂಪನಿಗೆ ಯಾಕೆ ಕಳ್ಸಿದ್ರಿ? ಎಲ್ಲ ಕಾರಣ ಇರೋದಕ್ಕೇನೆ ದೀಪು. ಮುಳ್ಳಿ ಅಣ್ಣ ಇವಾಗ ತಾನೆ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿರೋದು. ಅವ್ರಿಗೊಂದು ಕಾನ್ಫಿಡೆನ್ಸ್ ಅಂತ ಬೆಳೆಯೋದ್ ಬೇಡವಾ? ಈ ತರ ಹೊರಗಿನ ಪಾರ್ಟಿ ಜೊತೆ ವ್ಯವಹಾರ ಮಾಡಿದ್ರೇನೆ ಅವ್ರ ಬಿಸ್ನೆಸ್ಗೂ ತುಂಬಾ ಒಳ್ಳೇದು. ಅಷ್ಟೇ ಅಲ್ಲ, ಈಗ ನೀವು ಆಡ್ತಾ ಇದೀರಲ್ಲ ಆಟ, ಇದು ಹಿಂಗೆ ಮುಂದುವರಿತಾ ಹೋದ್ರೆ ಒಂದಲ್ಲ ಒಂದಿನ
ಮುಳ್ಳಿ ಅಣ್ಣಂಗೂ ನಂಗೂ ಯಾವುದೇ ಸಂಬಂಧ ಇಲ್ವೇನೋ ಅನ್ನೋ ಪರಿಸ್ಥಿತಿಗೆ ತಂದು ಇಡ್ತೀರ. ಅದ್ ನನಗೆ ಗೊತ್ತು. ಅಂತ ಪರಿಸ್ಥಿತಿ ಬಂದಾಗ